ಹೌದು, ಯಾಕಂದರೆ ಅವರು ಅದೇ ಸ್ಪಾಟಲ್ಲಿ ಇದ್ರಲ್ಲ, ಅವರು ಶಾಕಲ್ಲೇ ಇದ್ದರು, ಇನ್ನೂ ಆ ಶಾಕಲ್ಲೇ ಇದ್ದರು, ಅವರು ಆ ದುಃಖದಲ್ಲೇ ಇದ್ದರು. ಅವತ್ತು ಅದೇನು ಗೊತ್ತಿಲ್ಲ, ಯಾಕಂದರೆ ಎಲ್ಲರೂ ಕಾಲಿಗೆ ಟ್ರೈ ಮಾಡಿದ್ರು. ಅವತ್ತು ತುಂಬ ಜನ ಕಾಲ್ಸ್ ನಾನು ಕಾಲ್ ಮಾಡಿದೆ ಅವತ್ತು ಮಾರ್ನಿಂಗು, ಹೇಗಿದ್ದೀರಾ, ತಿಂದ್ರಾ, ಹಾಸ್ಪಿಟಲ್ಗೆ ಹೋಗಿದ್ದೀರಾ ಕೇಳೋಕ್ಕೆ ಅಂತಲೇ ಕಾಲ್ ಮಾಡಿದೆ. ಯಾರು ಕಾಲು ರಿಸೀವ್ ಮಾಡಿಲ್ಲ. ಅವತ್ತು ಅಂತ್ಯಕ್ರಿಯೆ ಆದ ಬಳಿಕವಾಗಿ ನಿಮ್ಮ ಜೊತೆ ಏನಾದರೂ ಮಾತಾಡ್ಬಿಟ್ಟು ಹೋದ್ರ ಚಂದು? ಹೌದು, ನಮ್ಮ ಜೊತೆನೇ ಇದ್ರು. ಯಾಕಂದರೆ ಅವರು ಹೇಳಿದ್ದು ಒಂದೇ ಮಾತು, ಹೈದ್ರಾಬಾದಲ್ಲಿ ಯಾರೂ ಇಲ್ಲ ಅಂದರೂ ನಾನಿದ್ದೀನಿ, ಏನೇ ಇದ್ದರೂ ನಾನಿರ್ತೀನಿ ಅನ್ನೋ ಒಂದು ಮಾತು, ಒಂದು ಸಪೋರ್ಟಾಗಿ ಒಂದು ಮಾತು ಹೇಳಿಬಿಟ್ಟು ಅವತ್ತು ಹೊರಟರು ಅವರು. ಅದಾದಮೇಲೆ 2-3 ದಿನ ಆದಮೇಲೆ ಚೆನ್ನಾಗೇ ಇದು ಮಾಡಿದರು. ಹಾಸ್ಪಿಟಲ್ಗೆ ಹೋಗಿದ್ದೆ, ತಿಂದೆ, ಅದ್ರ ಬಗ್ಗೆ ಚೆನ್ನಾಗೇ ಇದ್ದರು. ಈ ಥರ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಒಂದು ಕಡೆ ನಿಮ್ಮ ತಾಯಿಯವರು, ಮತ್ತೊಂದು ಕಡೆ ನಿಮ್ಮ ಸಪೋರ್ಟ್ ಆಗಿದ್ದಂಥ ಚಂದವರು. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಿಮಗೂ ಅದು ಅದೇ ಸ್ವಲ್ಪ ಕಷ್ಟ ಆಗುತ್ತೆ, ಆ ಥರ ಏನಿಲ್ಲ. ಬಟ್ ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ ಅಷ್ಟೇ. ಈಗ ನಮ್ಮ ತಂದೆಯವರು ಇದ್ದಾರೆ ನನಗೆ ಅಂತ, ನನ್ನ ತಂಗಿಗೆ ಅಂತ, ಏನಿಲ್ಲ ಅದ್ರ ಬಗ್ಗೆ. ಇಲ್ಲ, ಮುಂದಿನ ತಿಂಗಳು ಅವಳ ಎಕ್ಸಾಮ್ ಇದೆ. ಅವಳ ಎಕ್ಸಾಮ್ಗೋಸ್ಕರ ಆ ಎಕ್ಸಾಮ್ ಮುಗಿಸ್ಬಿಟ್ಟು ನಾವು ಮುಂದೆ ಏನು ಮಾಡೋದು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡ್ತೀವಿ. ನೀವು ಏನಾಗಿ ಬೆಳಿಬೇಕು ಅಂತ ನಿಮ್ಮ ತಾಯಿಯವರು ಆಸೆ ಪಡ್ತಾ ಇದ್ರು ಅಂತೇಳಿ? ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತಲೇ ಆಸೆ ಇದ್ದಿದ್ದು ನಮ್ಮಮ್ಮನಿಗೆ. ನಾನು ಅಷ್ಟೇ, ಅವರು ವಿಲನಿಸಮ್ಗೆ ಇನ್ಸ್ಪೈರ್ ಆಗಿನೇ ನಾನು ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಬಂದಿದ್ದು. ಅವ್ರಿಗೂ ಅದೇ ಆಸೆ ಇತ್ತು. ನನ್ನ ತಂಗಿನ ಅದೇ ಚೆನ್ನಾಗಿ ಓದಿಸಿ ಅವಳನ್ನ ಅಬ್ರಾಡ್ ಕಳಿಸ್ಬೇಕು ಅನ್ನೋ ಆಸೆ ಇತ್ತು. ಅದು ನಡೀತಿತ್ತು ಆಲ್ರೆಡಿ ಆ್ಯಕ್ಚುಲಿ. ನಿಮ್ಮ ಹೆಸರು? ಪ್ರಜ್ವಲ್.